ನಮಸ್ಕಾರ ಸಿಂಹ ರಾಶಿಯ ಮಿತ್ರರೇ, ಇಂದಿನ ಈ ವಿಡಿಯೋ ಸಾಮಾನ್ಯ ಜ್ಯೋತಿಷ್ಯದ ಮಾಹಿತಿಯಲ್ಲ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಅತ್ಯಂತ ಅಪರೂಪದ ಮಹಾ ಸಂಯೋಗದ ವಿಶ್ಲೇಷಣೆ. ಸಿಂಹ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ನೋವು, ಅವಮಾನ ಮತ್ತು ಆರ್ಥಿಕ ಮುಗ್ಗಟ್ಟುಗಳಿಗೆ ಅಂತ್ಯ ಹಾಡುವ ಸಮಯ ಈಗ ಬಂದಿದೆ. ಆಕಾಶ ಮಂಡಲದಲ್ಲಿ ಶನಿ, ಗುರು, ರಾಹು ಮತ್ತು ಕೇತು ಈ 4 ಪ್ರಭಾವಿ ಗ್ರಹಗಳು ಒಂದು ವಿಶಿಷ್ಟವಾದ ಧನ ಯೋಗವನ್ನು ಸೃಷ್ಟಿಸಿವೆ. ಹಲವು ದಶಕಗಳ ನಂತರ ಸಿಂಹ ರಾಶಿಯವರ ಪಾಲಿಗೆ ಇಂತಹದೊಂದು ಸುವರ್ಣ ಅವಕಾಶ ಒದಗಿ ಬಂದಿದೆ. ನೀವು ಈಗ ಎಷ್ಟೇ ಸಂಕಷ್ಟದಲ್ಲಿದ್ದರೂ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟೇ ಶೂನ್ಯವಾಗಿದ್ದರೂ ಚಿಂತಿಸಬೇಡಿ. ಈ ಗ್ರಹಗಳ ಸಂಚಾರವು ನಿಮ್ಮನ್ನು ಶೂನ್ಯದಿಂದ ಶಿಖರಕ್ಕೆ ಕರೆದೊಯ್ಯಲಿದೆ. ಇದು ಹೇಗೆ ಸಾಧ್ಯ? ಈ 4 ಗ್ರಹಗಳ ರಹಸ್ಯವೇನು? ಮುಂದಿನ 12 ರಿಂದ 13 ತಿಂಗಳುಗಳು, ಅಂದರೆ ಜೂನ್ 2027 ರವರೆಗೆ ನಿಮ್ಮ ಜೀವನದಲ್ಲಿ ಯಾವ ಪವಾಡಗಳು ನಡೆಯಲಿವೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸಲಿದ್ದೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಸಿಂಹ ರಾಶಿಯ ಪ್ರಸ್ತುತ ಸಂಕಷ್ಟಗಳು. ಮಿತ್ರರೇ, ಸಿಂಹ ರಾಶಿಯವರ ಸ್ಥಿತಿ ಪ್ರಸ್ತುತ ಹೇಗಿದೆ ಎಂದು ನಮಗೆ ತಿಳಿದಿದೆ. ಸಾಡೆ ಸಾತಿ ಇಲ್ಲದಿದ್ದರೂ ಶನಿಯ ಸಪ್ತಮ ದೃಷ್ಟಿ ಮತ್ತು ರಾಹುಕೇತುಗಳ ಸಂಚಾರದಿಂದಾಗಿ ನಿಮ್ಮಲ್ಲಿ ಹೆಚ್ಚಿನವರು ಹೈರಾಣಾಗಿದ್ದೀರಿ. ಆದಾಯದ ಮೂಲಗಳು ಬಂದ್ ಆಗಿರಬಹುದು ಅಥವಾ ಬಂದ ಹಣ ನೀರಿಗಿಂತ ವೇಗವಾಗಿ ಖರ್ಚಾಗುತ್ತಿರಬಹುದು. ಉದ್ಯೋಗದಲ್ಲಿ ಕಿರಿಕಿರಿ, ಬಡ್ತಿ ವಿಳಂಬ ಅಥವಾ ಕೆಲಸ ಕಳೆದುಕೊಳ್ಳುವ ಭೀತಿ ನಿಮ್ಮನ್ನು ಕಾಡುತ್ತಿರಬಹುದು. ಹಳೆಯ ಸಾಲಗಳನ್ನು ತೀರಿಸಲು ಹೊಸ ಸಾಲ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿರಬಹುದು. ಕೆಲವರು ಸಾಲ ತೀರಿಸಲು ಆಸ್ತಿ ಮಾರುವ ಬಗ್ಗೆಯೂ ಯೋಚಿಸುತ್ತಿರಬಹುದು. ಮಾನಸಿಕವಾಗಿ ಯಾವಾಗಲೂ ಏನೋ ಒಂದು ಆತಂಕ, ಸರಿಯಾದ ನಿದ್ದೆಯಿಲ್ಲದ ಸ್ಥಿತಿ ಮತ್ತು ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆ ದೊಡ್ಡ ಜಗಳಗಳು ನಡೆಯುತ್ತಿರಬಹುದು. ಆದರೆ ನೆನಪಿಡಿ, ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ. ಈಗ ನಿಮ್ಮ ಜೀವನದಲ್ಲಿ ಆ ಬೆಳಕಿನ ಪರ್ವ ಆರಂಭವಾಗುತ್ತಿದೆ. 4 ಗ್ರಹಗಳ ಮಹಾ ಸಂಯೋಗದ ರಹಸ್ಯ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿ, ಗುರು, ರಾಹು ಮತ್ತು ಕೇತು ಈ 4 ಗ್ರಹಗಳು ಅತ್ಯಂತ ಶಕ್ತಿಶಾಲಿಗಳು. ಏಕೆಂದರೆ ಇವು ಒಂದು ರಾಶಿಯಲ್ಲಿ ದೀರ್ಘಕಾಲ ನೆಲೆಸುತ್ತವೆ. ಈಗ ಇವುಗಳು ಹೇಗೆ ನಿಮ್ಮ ಪರವಾಗಿವೆ ನೋಡಿ. ಶನಿ. ಸಿಂಹ ರಾಶಿಯವರಿಗೆ ಶನಿ ಪ್ರಸ್ತುತ ತನ್ನದೇ ರಾಶಿಯಲ್ಲಿ ಕುಂಭ ರಾಶಿಯಲ್ಲಿ ಬಲಶಾಲಿಯಾಗಿ ಕುಳಿತಿದ್ದಾನೆ. ಇದು ನಿಮ್ಮ ಪಾಲುದಾರಿಕೆ ಮತ್ತು ವ್ಯವಹಾರದ ಮೇಲೆ ನೇರ ಪ್ರಭಾವ ಬೀರುತ್ತದೆ. ಗುರು. ಧನ ಮತ್ತು ಲಾಭದ ಕಾರಕನಾದ ಗುರು ಈಗ ಅನುಕೂಲಕರ ಸ್ಥಿತಿಯಲ್ಲಿದ್ದಾನೆ. ಜೂನ್ 2026 ರಲ್ಲಿ ಗುರು ತನ್ನ ಉಚ್ಚ ರಾಶಿಯತ್ತ ಚಲಿಸಿದಾಗ ನಿಮ್ಮ ಅದೃಷ್ಟ ದುಪ್ಪಟ್ಟಾಗಲಿದೆ. ರಾಹು ಮತ್ತು ಕೇತು ಇವುಗಳು ಈಗ ನಕ್ಷತ್ರ ರೀತ್ಯ ಅತ್ಯಂತ ಬಲಶಾಲಿಯಾಗಿವೆ. ರಾಹು ಶತಭಿಷ ನಕ್ಷತ್ರದಲ್ಲಿ ಮತ್ತು ಕೇತು ಮಗ ನಕ್ಷತ್ರದಲ್ಲಿ, ಅಂದರೆ ಸಿಂಹ ರಾಶಿಯದ್ದೇ ನಕ್ಷತ್ರದಲ್ಲಿ ಸಂಚರಿಸುತ್ತಿರುವುದು ನಿಮಗೆ ವಿಶೇಷ ಶಕ್ತಿಯನ್ನು ನೀಡಲಿದೆ. ಈ 4 ಗ್ರಹಗಳು ತಮ್ಮ ಮಿತ್ರ ನಕ್ಷತ್ರಗಳಲ್ಲಿ ಅಥವಾ ಸ್ವಂತ ನಕ್ಷತ್ರಗಳಲ್ಲಿ ಸಂಚರಿಸುತ್ತಿರುವುದು ಶೂನ್ಯದಿಂದ ಶಿಖರಕ್ಕೆ ಏರಿಸುವ ಮಹಾಯೋಗಕ್ಕೆ ನಾಂದಿ ಹಾಡಿದೆ. ಶನಿ ಮತ್ತು ಗುರುವಿನ ಪವಾಡ. ಸಿಂಹ ರಾಶಿಯವರೇ, ನಿಮ್ಮ ರಾಶಿ ಅಧಿಪತಿ ಸೂರ್ಯನಾದರೂ ಜೀವನದ ಭೌತಿಕ ಸುಖಗಳನ್ನು ನೀಡುವವನು ಶನಿ ಮತ್ತು ಗುರು. ಶನಿ ಈಗ ಧನ ಯೋಗವನ್ನು ಸಕ್ರಿಯಗೊಳಿಸುತ್ತಿದ್ದಾನೆ. ಈ ಅವಧಿಯಲ್ಲಿ ನಿಮ್ಮ ಕನಸುಗಳು ನನಸಾಗುವ ಸಮಯ. ನಿಮಗೆ ಒಂದು ಸುಂದರವಾದ ಮನೆ ಅಥವಾ ಆಸ್ತಿ ಖರೀದಿಸುವ ಯೋಗ ಕೂಡಿ ಬರಲಿದೆ. ಹಳೆಯ ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಸುಖಾಂತ್ಯಗೊಳ್ಳಲಿವೆ. ದೇವಗುರು ಬೃಹಸ್ಪತಿಯು ಜೂನ್ 2, 2026 ರಿಂದ ನಿಮಗೆ ವಿದೇಶ ಪ್ರಯಾಣ, ಹೊಸ ಉದ್ಯೋಗದ ಅವಕಾಶ ಮತ್ತು ಸಮಾಜದಲ್ಲಿ ದೊಡ್ಡ ಮಟ್ಟದ ಗೌರವವನ್ನು ತಂದುಕೊಡಲಿದ್ದಾನೆ. ವ್ಯಾಪಾರದಲ್ಲಿ ನಷ್ಟ ಅನುಭವಿಸುತ್ತಿದ್ದವರಿಗೆ ಈಗ ಲಾಭದ ಹಾದಿ ತೆರೆಯಲಿದೆ. ಹೊಸ ಹೂಡಿಕೆಗಳಿಗೆ ಇದು ಸಕಾಲ. ರಾಹುಕೇತುಗಳ ತಂತ್ರ ಮತ್ತು ಎಚ್ಚರಿಕೆ. ರಾಹು ಮತ್ತು ಕೇತುಗಳು ನಿಮಗೆ ದೊಡ್ಡ ಮಟ್ಟದ ಯಶಸ್ಸನ್ನು ನೀಡಬಲ್ಲರು, ಆದರೆ ಒಂದು ಷರತ್ತು ಇದೆ. ರಾಹು ನಿಮ್ಮ ರಾಶಿಯಲ್ಲಿ ಅಥವಾ ಪ್ರಭಾವದಲ್ಲಿ ಇರುವಾಗ ನೀವು ಕೋಪ ಮತ್ತು ಅವಸರದ ನಿರ್ಧಾರಗಳಿಂದ ದೂರವಿರಬೇಕು. ಯಾವುದೇ ಕೆಲಸವನ್ನು ಪ್ಲಾನಿಂಗ್ ಮಾಡಿ. ರಾಹು ನಿಮಗೆ ದೊಡ್ಡ ಅವಕಾಶಗಳನ್ನು ತಂದು ಕೊಡುತ್ತಾನೆ, ಅದನ್ನು ಸರಿಯಾಗಿ ಬಳಸಿಕೊಳ್ಳಿ. ಕೇತು ನಿಮ್ಮ ವ್ಯಾಪಾರದಲ್ಲಿ ಹೊಸ ಆಯಾಮಗಳನ್ನು ನೀಡಲಿದ್ದಾನೆ. ನಿಮ್ಮ ಪಾಲುದಾರರೊಂದಿಗೆ ಮತ್ತು ಜೀವನ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಇಟ್ಟುಕೊಳ್ಳಿ, ಆಗ ಮಾತ್ರ ಯಶಸ್ಸು ಸ್ಥಿರವಾಗಿರುತ್ತದೆ. ಡಿಸೆಂಬರ್ 5, 2026 ರವರೆಗೆ ರಾಹುಕೇತುಗಳ ಈ ಶುಭ ಪ್ರಭಾವ ನಿಮ್ಮ ಮೇಲಿರುತ್ತದೆ. ಅಲ್ಲಿಯವರೆಗೆ ನೀವು ಎಷ್ಟು ಶ್ರಮ ಪಡುತ್ತೀರೋ ಅಷ್ಟು ದೊಡ್ಡ ಪ್ರತಿಫಲ ಪಡೆಯುತ್ತೀರಿ. ಅಷ್ಟಕವರ್ಗ. ಯಶಸ್ಸಿನ ರಹಸ್ಯ ಸೂತ್ರ. ಸ್ನೇಹಿತರೆ, ಇಷ್ಟೆಲ್ಲ ಗ್ರಹಗಳು ಚೆನ್ನಾಗಿದ್ದರೂ ಕೆಲವರಿಗೆ ಯಾಕೆ ಫಲ ಸಿಗುವುದಿಲ್ಲ ಗೊತ್ತಾ? ಅದಕ್ಕೆ ನೀವು ನಿಮ್ಮ ಜನ್ಮ ಕುಂಡಲಿಯ ಅಷ್ಟಕವರ್ಗ ಟೇಬಲ್ ಅನ್ನು ಒಮ್ಮೆ ನೋಡಬೇಕು. ಶನಿಯ ಬಿಂದುಗಳು. ಪ್ರಸ್ತುತ ಶನಿ ಸಂಚರಿಸುತ್ತಿರುವ ಕುಂಭ ರಾಶಿಯಲ್ಲಿ ಶನಿಗೆ 4 ಅಥವಾ ಅದಕ್ಕಿಂತ ಹೆಚ್ಚು ಬಿಂದುಗಳಿದ್ದರೆ ಈ 12 ರಿಂದ 13 ತಿಂಗಳು ನಿಮ್ಮ ಜೀವನದ ಸುವರ್ಣ ಕಾಲವಾಗಿರುತ್ತದೆ. 4ಕ್ಕಿಂತ ಕಡಿಮೆ ಇದ್ದರೆ ಫಲ ಸಿಗುವುದು ವಿಳಂಬವಾಗಬಹುದು. ಗುರುವಿನ ಬಿಂದುಗಳು. ಗುರುವಿಗೆ ಕನಿಷ್ಠ 5 ಅಥವಾ ಅದಕ್ಕಿಂತ ಹೆಚ್ಚು ಬಿಂದುಗಳು ಇರಬೇಕು. ಗುರು ಧನ ಮತ್ತು ಲಾಭದ ಅಧಿಪತಿಯಾದ್ದರಿಂದ ಅವನಿಗೆ ಬಿಂದುಗಳು ಹೆಚ್ಚಿದ್ದರೆ ಮಾತ್ರ ನೀವು ಅತಿ ಹೆಚ್ಚಿನ ಸಂಪತ್ತನ್ನು ಗಳಿಸಲು ಸಾಧ್ಯ. ಒಂದು ವೇಳೆ ಬಿಂದುಗಳು ಕಡಿಮೆ ಇದ್ದರೆ ಗಾಬರಿಯಾಗಬೇಡಿ, ಅದಕ್ಕೆ ಪರಿಹಾರಗಳಿವೆ.
ಆ ಪರಿಹಾರಗಳನ್ನು ಮಾಡಿಕೊಳ್ಳುವ ಮೂಲಕ ನೀವು ಈ ಮಹಾಯೋಗದ ಸಂಪೂರ್ಣ ಲಾಭ ಪಡೆಯಬಹುದು. ಪರಿಹಾರೋಪಾಯಗಳು. ಸಿಂಹ ರಾಶಿಯವರೇ, ಈ ಅವಕಾಶ ಪದೇ ಪದೇ ಬರುವುದಿಲ್ಲ. 2027ರ ನಂತರ ಶನಿಯು ತನ್ನ ಸ್ಥಿತಿಯನ್ನು ಬದಲಿಸಿದಾಗ ಮತ್ತೆ ಹೋರಾಟದ ದಿನಗಳು ಬರಬಹುದು. ಆದ್ದರಿಂದ ಈಗ ಸಿಕ್ಕಿರುವ ಈ 12ರಿಂದ 13 ತಿಂಗಳುಗಳನ್ನು ಸರಿಯಾಗಿ ಬಳಸಿಕೊಳ್ಳಿ. ಪ್ರತಿದಿನ ಸೂರ್ಯನಿಗೆ ಅರ್ಘ್ಯ ನೀಡಿ, ಶನಿವಾರದಂದು ಬಡವರಿಗೆ ದಾನ ಮಾಡಿ, ಹನುಮಾನ್ ಚಾಲಿಸಾವನ್ನು ಪಠಿಸಿ. ಈ ಬದಲಾವಣೆ ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯ ತುಂಬಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸಿಂಹರಾಶಿಯ ಆಪ್ತರೊಂದಿಗೆ ಹಂಚಿಕೊಳ್ಳಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್.